ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಭಾವಿಸ್ತಾ ನೀನಾ ಚಾಕ್ಚಿ ಹೇಳ್ತಿದ್ಯಾ? ಚಡ್ಡಿ ಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಭಾವಿಸ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಮಗಳೇ ಸ್ವಾಗತ ಮಾಡಿದ್ಲು. ಎಲ್ಲರಿಗೂ ತುಂಬ ಕ್ಯೂಟಾಗಿನೂ ಮಾಡಿದ್ಲು, ಅದಕ್ಕೆ ಒಂದು ಫಸ್ಟ್ ಅವಳದೇ ಹಾಕಿದ್ದೆ. ಹೇಗನ್ನಿಸ್ತು? ನನ್ನ ಮಗಳು ಕೂಡ ಯೂಟ್ಯೂಬರ್ ಆಗಬೇಕಂತ ಮಾಡ್ತಾ ಇದ್ದಾಳೆ. ಇವಾಗ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಹೇಳ್ತಾಳಂತ. ಇವಾಗ ಮಾರ್ನಿಂಗ್ ನೋಡಿ, ಇವಾಗ 6 o'clock ಟೈಮು ಬಂದು ಬೆಳಗ್ಗೆ ಬೇಗನೆ ಎದ್ಬಿಡ್ತಾರೆ. ಹಳ್ಳಿಯಲ್ಲೆಲ್ಲ ಜನ ನೋಡ್ಬೋದು, ಕೋಳಿಗಳೆಲ್ಲ ಕೂಗ್ತಾ ಇತ್ತು. ಮತ್ತು ಆಕಳು ಎಮ್ಮೆ ಅದು ಇರ್ತಾವಲ್ವ, ಅವಕ್ಕೆಲ್ಲ ಅದರ ಕಸ ಬೆಳೆಯೋದಾಗಿರ್ಬೋದು, ಹೆಂಡಿ ಕಸ ಅದು ಬೆಳೆಯೋದಾಗಿರ್ಬೋದು, ಎಲ್ಲನೂ 5:30ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡ್ಬೋದು ಇಲ್ಲಿ ಆ ಅಂಕಲ್ ಕೂಡ ಎಲ್ಲ ಮೇವದು ಹಾಕ್ಬಿಟ್ಟು ಹೋಗ್ತಾ ಇದ್ರು. ಎಮ್ಮೆ ಅದು ನೋಡ್ಬೋದು, ಮನೆ ಹಿಂದೆನೇ ಇಷ್ಟೊಂದು ಎಮ್ಮೆಗಳು, ಆಕಳು ಅದೆಲ್ಲನೂ ಇದೆ. ಕೋಳಿನೂ ಕೂಡ ತುಂಬ ಜಾಸ್ತಿನೇ ಕೂಡ ಇದೆ. ಅದೇ ಕೊಕ್ಕೋ ಅಂದಮೇಲೆ ನಾವು ಎದ್ದೇಳೋದು, ಕೋಳಿ ಕೂಗಿದ ಮೇಲೆ ಎದ್ದೇಳ್ತೀವಿ. ಅದು 5:30ಗೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹುಂಜ ಕೂಗೋದಕ್ಕೆ. ನೋಡ್ಬೋದು, ಹುಂಜನೂ ಕಾಣ್ತಾ ಇದೆ ಅಲ್ವಾ ನಿಮಗೆ. ಅಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಬೇಗನೆ ಎದ್ಬಿಡ್ತಾರೆ, ಲೇಟಾಗಿ ಹೇಳೋದಿಲ್ಲ. ಭಾಳ ಲೇಟ್ ಅಂದರೂ 6:30 ಅಷ್ಟೊನ್ನರಗೆ ಎಲ್ಲರೂ ಕೂಡ ಎದ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಎದ್ಬಿಟ್ಟಿರ್ತಾರೆ. ಆದರೆ ಸಿಟಿಯಲ್ಲಿ ಹಾಗಲ್ಲ, 7:30 8 ಗಂಟೆ ಆದರೂ ಕೂಡ ಎದ್ದಿರೋದಿಲ್ಲ. ಮಕ್ಕಳಂದ್ರೂ ಸ್ಕೂಲ್ಗೆ ಹೋಗೋ ಇನ್ನೊಂದು 1.5 hour ಇರ್ಬೋದು, ಅಷ್ಟರಲ್ಲೇ ಎದ್ಬಿಡ್ತಾರೆ. ನನ್ನ ಮಗಳು ಕೂಡ ಹಾಗೆ ಅಂತ ಹೇಳ್ಬೋದು. ಇದು ಬಣವಿ ನೋಡಿ, ಬಣವಿ ಅಂದರೆ ಇದು ಜೋಳದ ಬಣವಿ. ಚಾಕ್ಚಿ ಆಡ್ತಿದ್ಯಾ ನೀನಾ? ಚಾಕ್ಚಿ ಆಡ್ತಿದ್ಯಾ? ನೋಡ್ತಾ ಇದ್ದೀರಲ್ವಾ ನನ್ನ ಮಗ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ ಆಡ್ತಾ ಇದ್ದಾನಂದರೆ ಅವನಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಇತ್ತೀಚೆಗಂತೂ ಟ್ರ್ಯಾಕ್ಟ್ರ್ ಇಲ್ಲಾರ್ದೆ ಇರೋದೇ ಇಲ್ಲ ಅಂತಾನೆ. ಇದು ನಮ್ಮದು ಅಲ್ಲ ಕೂಡ, ನಮ್ಮ ಅಂಟಿ ಮನೆಗೆ ಹೋದಾಗ ಎತ್ತಾಕೊಂಡ್ಬಂದಿದ್ದಾನೆ. ಅಷ್ಟು ಬೆರಿಕಿದ್ದಾನಂತ ಹೇಳ್ಬೋದು. ಅವನ ಜೊತೆ ಜಗಳ ಮಾಡಿಬಿಟ್ಟು ಅವ್ನ ಟ್ರ್ಯಾಕ್ಟ್ರನ್ನೇ ತೊಗೊಂಡ್ಬಿಟ್ಟು ಬಂದುಬಿಟ್ಟ. ಹಾಗೆ ಜಂಪ್ ಮಾಡು ನೋಡೋಣ, ಜಂಪ್ ಮಾಡು, ಜಂಪ್. ಏನ್ ಮಾಡ್ತಾ ಇದೀಯಾ? ಬೀಳ್ತೀಯನೋ? ಅಲ್ಲಿ ಜಂಪ್ ಮಾಡಬಾರ್ದು, ಅಲ್ಲಿ ಜಂಪ್ ಮಾಡಬಾರ್ದು, ಇಲ್ಲಿ ಜಂಪ್ ಮಾಡು. ಅವಾಗಲೇ ಮಾಡ್ತಾ ಇದ್ದಿ ತಾನೆ ಜಂಪ್ ಅಂತ. ನೋ ನೋ Our hearts beat to the city streets. We began to feel the fire. We rise like ಹಳ್ಳಿಯಲ್ಲಿ ನೋಡಿ ಈ ತರ ಎಲ್ಲ ಆಟಗಳ ಆಡ್ತಾ ಇರೋದೆಲ್ಲ ಸಿಗುತ್ತೆ. ಸಿಟಿಯಲ್ಲಿ ಇದೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಬೇರಿನ ಗಾಳಿ ಅಂತಾರಲ್ವಾ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಳ್ಳಿಯಲ್ಲಿ ಆಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಳ್ಳಿಯಲ್ಲಿ ಎಲ್ಲರೂ ಆಡೇ ಆಡಿರ್ತಾರೆ.
ಇವಾಗ ಜೋಳನೂ ಕೂಡ ಹಸನ್ ಮಾಡ್ತಾ ಇದ್ದೆ, ಅಂದರೆ ನಾವು ಅಲ್ಲಿಗೆ ಹೋಗಲಿಕ್ಕೆ ಹಿಟ್ಟು ಹಾಕ್ಸ್ಕೊಂಬರ್ಲಿಕ್ಕೆ ಜೋಳನೂ ಕೂಡ ಹಸನ್ ಮಾಡ್ತಾ ಇದ್ದೆ. ಇವಾಗ ನೋಡಬಹುದು, ಇದಕ್ಕೆ ಜೋಳ ಅಂತಾರೆ ನೋಡಿ. ಜೋಳ ಈ ಥರನಾಗೆ ಇರುತ್ತೆ. ನೋಡಿ, ಆ ಥರ ಮೊದಲನೇದಾಗಿ ಜರಡಿ ಮಾಡ್ಕೋಬೇಕು. ಯಾಕಂದರೆ ಹಸನ್ ಮಾಡೋಕ್ಕೆ ಬರ್ತಾ ಇರಲ್ಲಲ್ವಾ, ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನನಗೂ ಕೂಡ ಹಸನ್ ಮಾಡೋದಕ್ಕೆ ಬರೋದಿಲ್ಲ, ಜೋಳ ಅದು ಏನಾಗಿರ್ಬೋದು. ಈ ಥರ ಮೊದಲನೇದಾಗಿ ಜರಡಿನ ಹಿಡ್ಕೊಂಡ್ಬಿಡ್ತೀನಿ. ಜರಡಿನ ಹಿಡ್ಕೊಂಡ್ಬಿಟ್ರೆ ಸಣ್ಣ ಕಲ್ಲುಗಳಾಗಿರ್ಬೋದು, ಮಣ್ಣಾಗಿರ್ಬೋದು, ದೂಸಾಗಿರ್ಬೋದು ಎಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಆಮೇಲೆ ಜಸ್ಟ್ ಮರದಲ್ಲಿ ಒಂದ್ಸಲ ಕೇರ್ಬಿಟ್ಟು ನಾವು ಹಳ್ಳಿರೋದನ್ನು ದೊಡ್ಡದಿರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿದ್ಬಿಡುತ್ತೆ. ಇವಾಗ ಎಲ್ಲನೂ ಜೋಳನೂ ಕೂಡ ಹಸನ್ ಮಾಡಿದ್ದಾಯಿತು. ಫ್ರಿಜ್ನು ಕೂಡ ಇವತ್ತು ಕ್ಲೀನ್ ಮಾಡಿದೆ. ಅಂದರೆ ಇನ್ನೂ 2 ಡೇಸಲ್ಲಿ ನಾನು ತುಮಕೂರಿಗೆ ಹೋಗ್ಬಿಡ್ತೀನಿ. ನಮ್ಮ ಅತ್ತೆಗೆ ಫ್ರಿಜ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರನೇ ಎಲ್ಲನೂ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ನಾನು. ನೋಡ್ಬೋದು, ಎಲ್ಲ ಕಾಳುಗಳನ್ನಾಗಿರ್ಬೋದು ಎಲ್ಲನೂ ಈ ಥರ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೀವಿ. ಯಾಕಂದರೆ ಹೊರಗಡೆ ಇಟ್ಬಿಟ್ರೆ ಹುಳ ಆಗಿಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹುಳ ಅದು ಏನೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಫ್ರಿಜ್ಜಲ್ಲೇ ಸ್ಟೋರ್ ಮಾಡೋದು ಯಾವಾಗ್ಲೂ. ನೋಡ್ಬೋದು, ಕೆಳಗಡೆ ತರಕಾರಿನ ಇಟ್ಟಿದ್ದೀನಿ. ಜಾಸ್ತಿ ಏನು ಇಟ್ಟಿರೋದಿಲ್ಲ, ನಮ್ಮ ಅತ್ತೆ ಜಾಸ್ತಿ ಫ್ರಿಜ್ಜಲ್ಲಿ ಇರೋದನ್ನ ಯೂಸ್ ಮಾಡೋದಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಇಟ್ಟಿರ್ತೀವಿ. ಜಾಸ್ತಿ ಅವರು ಸಾಸ್ ಆಗಿರ್ಬೋದು ಈ ಥರ ಏನು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಲೈಟಾಗಿ ಅವ್ರಿಗೆ ಎಷ್ಟು ಬೇಕೋ ತರಕಾರಿ ಅದು ಅಷ್ಟೇ ಇಟ್ಕೋತಾರೆ ಅವರು. ಅದಕ್ಕೋಸ್ಕರನೇ ಅಷ್ಟೇ ಇಟ್ಟಿರ್ತೀವಿ ನಾವು, ಜಾಸ್ತಿ ಏನು ಇಡೋದಿಲ್ಲ. ಚಡ್ಡಿ ಬೇಡ, ನಾಯಿ ನೋಡೋ ಪಪ್ಪಚ್ಚಿ. ಯಾಕ ನಿಂಗೆ ಯಾಕೆ ಸೆಟ್ಕೊಂಡ್ಯಮ್ಮ? ಹೇ ಪಪ್ಪ ನಿಧಾನ. ಹಿಂಗ್ಯಾಕೋ? ಯಾಕೆ ಜಗಳ ಇಬ್ರು? ನಿಧಾನ ಅಮ್ಮು, ನಿಧಾನ, ಪಾಪು ನೋವಕ್ಕೆ. ಕೈ ನೋವಾಯ್ತು ನಿನಗೆ? ನೋಡು ಗಾಡಿ ಮುರಿಯುತ್ತಿಲ್ಲ. ಹಂಗೆಲ್ಲ ಮಾಡಬಾರ್ದು, ಹೊಡಿಯೋದು ಮಾಡಬಾರ್ದು ನಾವು. ಹಾಯ್ ಹಾಯ್ ಪಪ್ಪ, ಅಪ್ಪು ಹಾಯ್ ಹಾಯ್ ಮಾಡು. ಏನು ಮಾಡ್ತಾ ಇದೀಯಾ? ಗಾಡಿ ಆಡ್ತಾ ಇದೀಯಾ? ಎಲ್ಲೈತಿ ನಿನ್ ಗಾಡಿ? ತೋರಿಸು, ನಿನ್ನ ಟ್ಯಾಕ್ಟ್ರಿ ತೋರಿಸು, ನಿನ್ನ ಟ್ಯಾಕ್ಟ್ರಿ ತೋರಿಸು. ಇದಾ ನಿನ್ನ ಟ್ಯಾಕ್ಟ್ರಿ? ಕ್ಯೂಟ್ ಐತಿ ಪಪ್ಪ. ಅಪ್ಪು ಪೂ, ನಿನ್ನ ಟ್ಯಾಕ್ಟ್ರಿ ಕ್ಯೂಟ್ ಐತಿ, ನಿನ್ನ ಥರನೇ. ಚಪ್ಪಲ್ ಹಾಕೊಂಬರದ ಒಳಗಡೆ? ಹಾಕೊಂಬಂದೀಯ ನೀನು? ಒಳಗಡೆ ಚಪ್ಪಲ್ ಹಾಕೊಂಬರ್ತಾರ ಯಾರಾದ್ರೂ? ನೀನು ಹಾಕೊಂಬರ್ತೀಯಾ? ನೀನು ಹಾಕೊಂಬರ್ತೀಯ ಚಪ್ಪಲು? ನೀನು ಗುಡ್ ಬಾಯೋ ಬ್ಯಾಡ್ ಬಾಯೋ? ನೀನು ಗುಡ್ ಬಾಯ್ ಇದೆಯೋ ಬ್ಯಾಡ್ ಬಾಯ್ ಇದೆಯೋ? ನೀನು ಡಬ್ಬ ಇದೆಯಾ? ನಿನ್ನ ಚಪ್ಪನಾ? ನಿನ್ನ ಟ್ಯಾಕ್ಟ್ರಿನ ಇದು? ಇಲ್ಲಿಂದ್ರಿಸಿ ನಿನ್ನ ಟ್ಯಾಕ್ಟ್ರಿ, ಇಲ್ಲಿಂದ್ರಿಸಿ. ನೀನು ಇಷ್ಟನಾ ಟ್ಯಾಕ್ಟ್ರಿ ಅಂದರೆ? ಹಾಂ, ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನನ್ನ ಮಕ್ಕಳು ತುಂಟಾಟನ ಜಾಸ್ತಿ ಅಂತ ಹೇಳ್ಬೋದು. ಯಾರಿಗೆ ಮಕ್ಕಳೆಲ್ಲ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.